ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂಡ ಕಟೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂಡ ಕಟೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವ ಅದಕ್ಕೆ ಇಟ್ಟಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂಡನು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂಡನು. ಕಾವಲಿರು ಎಂದಳು ಗೌರಿ ಒಲವಿಂದ. ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂಡ ಕಟೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಕಂಡ ಕಾವಲಿರುವ ಮೇಲೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂಡ. ಒಳಗೆ ಬಿಡನು ಇಲ್ಲಿ ನಿಲ್ಲಿ ಎಂದು ಕಂಡ ಎನ್ನಲು. ಹರಗೆ ಉಕ್ಕಿ ಬಂಟು ಆಗ ಕೋಪದ ಹೊನಲು ಕೋಪದ ಹೊನಲು. ಕೋಪದಿಂದ ಶೂಲ ತೆಗೆದು ನಿಂತನು ತ್ರಿಪುರಾರಿ. ಖಂಡನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗೆ ನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು ಅಟ್ಟು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಅಟ್ಟು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತು ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯುಂಡು ಮಲಗಿತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಲಿಗೆ ತಂದನು. ಅದನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕದ ತಂದೆಗೆ ವಂದನೆಗೈದನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿಟ್ಟನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿಟ್ಟನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಅಂದಡು. ಕಣಗಳಿಗೆ ನಾಯಕನಿ ಎಂದು ಶಿವನು ನುಡಿದನು. ಅಂದಿನಿಂದ ಕಂಡನಾದ ದೈವಗಳ ನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ.